ಹೆಚ್ಚು ಹಣ ಕೊಡ್ತಾರೆ ಅಂತ ಕಂಡ ಬ್ಯಾಂಕ್ನಲ್ಲಿ ಚಿನ್ನಾಭರಣ ಇಟ್ಟು ಸಾಲ ತಗೊಳ್ಳೋ ಮುಂಚೆ ಹುಷಾರಾಗಿರಿ. ಸಾಲ ತೆಗೆದುಕೊಂಡ ಕೇವಲ 1 ತಿಂಗಳಲ್ಲಿಯೇ ಅಕೌಂಟ್ ಹಾಗೂ ಕ್ರೆಡಿಟ್ ಕಾರ್ಡಿಂದ ಹಣ ಡೆಬಿಟ್ ಆಗಿದೆ. ಸುಮ್ಮನೆ ಹಣ ಕಳ್ಕೊಂಡ ಗ್ರಾಹಕರು ಕಂಗಾಲಾಗಿದ್ರು. ಇಲ್ಲಿ ಶಾಕಿಂಗ್ ವಿಚಾರ ಒಂದಿದೆ, ಅದೇನು ಅಂತೀರಾ? ಹೇಳ್ತೀವಿ, ಸ್ಟೋರಿ ನೋಡಿ. ಬಳಸದೇ ಇದ್ದ ಕ್ರೆಡಿಟ್ ಕಾರ್ಡ್ನಿಂದ ಹಣ ಡೆಬಿಟ್. ಒಟ್ಟು 1.17 ಲಕ್ಷ ಕಳೆದುಕೊಂಡು ಗ್ರಾಹಕ ಕಂಗಾಲು. ಇವರು ಬಾಬು ಶಂಕರ್ ಮಲ್ಲೇಶ್ವರಂನ ಇಂಡಸ್ ಇಂಡ್ ಬ್ಯಾಂಕ್ನ ಗ್ರಾಹಕರು. ಬೇರೆ ಖಾಸಗಿ ಬ್ಯಾಂಕ್ನಲ್ಲಿ ಚಿನ್ನಾಭರಣವಿಟ್ಟು 15 ಲಕ್ಷ ಸಾಲ ತಗೊಂಡಿದ್ರು. ಇವರು ಈ ಮೊದಲು ಬೇರೆ ಖಾಸಗಿ ಬ್ಯಾಂಕ್ನಲ್ಲಿ ಚಿನ್ನಾಭರಣವಿಟ್ಟು 15 ಲಕ್ಷ ರೂಪಾಯಿ ಸಾಲವನ್ನ ತಗೊಂಡಿದ್ರು. ಆದರೆ ಮಲ್ಲೇಶ್ವರಂನ ಇಂಡಸ್ ಇಂಡ್ ಬ್ಯಾಂಕಿನ ರಿಲೇಶನ್ಶಿಪ್ ಮ್ಯಾನೇಜರ್ ಇವರ ಬಳಿ ಬಂದು, ನಮ್ಮ ಬ್ಯಾಂಕಿನಲ್ಲಿ ನಿಮಗೆ 18 ಲಕ್ಷ ಸಾಲ ಕೊಡ್ತೀವಿ, ಇಲ್ಲೇ ಚಿನ್ನವನ್ನ ಅಡಮಾನವಿಡಿ ಅಂತ ನಂಬಿಸಿದ್ರು. ಹೆಚ್ಚಿನ ಹಣ ಸಿಗುತ್ತದೆ ಅಂತ ಬಾಬು ಶಂಕರ್ ಚಿನ್ನವನ್ನ ಇಂಡಸ್ ಇಂಡ್ ಬ್ಯಾಂಕ್ನಲ್ಲಿ 18,80,000 ರೂಪಾಯಿ ಸಾಲ ತಗೊಂಡಿದ್ರು. ಆದರೆ ಸಾಲವನ್ನ ತೆಗೆದುಕೊಂಡ ಕೇವಲ 1 ತಿಂಗಳಲ್ಲೇ ಇವರು 1.17 ಲಕ್ಷ ರೂಪಾಯಿ ಹಣ ಕಳೆದುಕೊಂಡಿದ್ದಾರೆ. ರಿಪೀಟೆಡ್ಲಿ ನನಗೆ ಕಾಲ್ ಬರಲಿಕ್ಕೆ ಶುರು ಆಗುತ್ತೆ ಸರ್. ಕಳೆದ 23ನೇ ತಾರೀಕು ಇದೇ ರೀತಿ ಕಾಲ್ ಬರ್ತಾ ಇರುವಾಗ ಸ್ಟ್ರೈಟಾಗಿ ನಾನು ಇಲ್ಲಿ ಬ್ಯಾಂಕಿಗೆ ಫೋನ್ ಮಾಡ್ತೀನಿ. ಬಿಫೋರ್ ಕೂಡ ಬ್ಯಾಂಕ್ ಬಂದು ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ, ಈ ಥರ ನನಗೆ ಯಾವುದೇ ಥರವಾದಂಥ ಕಾಲ್ ಬರುವುದು ಇದು ನಮ್ಗೆ ಅನ್ನೆಸೆಸರಿ ಟೆನ್ಷನ್ ಕ್ರಿಯೇಟ್ ಆಗಿರುತ್ತೆ. ನಾವು ಕಷ್ಟಪಟ್ಟು ಕೂಡಿಟ್ಟಿರುವಂಥ ಚಿನ್ನ ಇಲ್ಲಿ ತೊಗೊಂಬಂದು ಇಟ್ಬಿಟ್ಟು ನೀವು ಈ ಥರ ಟಾರ್ಚ್ ಮಾಡೋದಾದ್ರೆ ನೀವು ಬೇಡ, ನಿಮ್ಮ ಬ್ಯಾಂಕ್ ಲೋನ್ ಬೇಡ ಅಂತ ಇನ್ಸಿಸ್ಟ್ ಮಾಡ್ತೇನೆ ಸರ್. ಹಾಗಿದ್ದು ನಾನು ಡೋಂಟ್ ವರಿ, ನಾವು ಕೇರ್ ತೊಗೋತೀವಿ ಅಂತ ಹೇಳ್ತಾರೆ. ಬಟ್ 23ನೇ ತಾರೀಕು ನನಗೆ ಅನ್ನೋನ್ ನಂಬರ್ಸಿಂದ ಕಾಲ್ ಬರೋಕ್ಕೆ ಶುರು ಆಗುತ್ತೆ ಸರ್. ನಾನು ಆ ಕಾಲ್ ರಿಸೀವ್ ಮಾಡಿದೆ, ಖುದ್ದಾಗಿ ಬಂದು ಇಲ್ಲಿ ಬ್ಯಾಂಕಲ್ಲಿ ಮ್ಯಾನೇಜರು ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಇನ್ಫಾರ್ಮ್ ಮಾಡ್ತೇನೆ. ಬ್ಯಾಂಕ್ ಮ್ಯಾನೇಜರ್ ಏನು ಮಾಡ್ತೇನೆ, ಕಾಲೇ ರಿಸೀವ್ ಮಾಡೋದಿಲ್ಲ. ಗೋಲ್ಡ್ ಲೋನ್ ಇನ್ಚಾರ್ಜ್ಗೂ ಇನ್ಫಾರ್ಮ್ ಮಾಡ್ತೇನೆ, ರಿಲೇಷನ್ಶಿಪ್ ಮ್ಯಾನೇಜರ್ ಇನ್ಫಾರ್ಮ್ ಮಾಡ್ತೇನೆ, ಬ್ಯಾಂಕ್ ಇನ್ಚಾರ್ಜು ಯಾರು ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಇರ್ತಾರೆ ಅವ್ರಿಗೂ ಕೂಡ ಇನ್ಫಾರ್ಮ್ ಮಾಡ್ತೇನೆ. ಅವ್ರು ಕೂಡ ಮಾತಾಡ್ತಾ ಇರುವಾಗಲೇ ನನ್ನ ಅಕೌಂಟ್ಗೆ OTP ಬರೋಕ್ಕೆ ಶುರುವಾಗುತ್ತೆ. ಮ್ಯಾಮ್ ಇದೇನಿದು OTPಗಳು ಬರ್ತಾ ಇದೆ ನನ್ನ ಅಕೌಂಟು, ದಯಮಾಡಿ ನನ್ನ ಅಕೌಂಟಾಗಿ ಫ್ರೀಸ್ ಮಾಡಿ ಸೇವ್ ಮಾಡಿ ಅಂತ ಹೇಳ್ತಾನೆ. ಅದಕ್ಕೆ ಅವರು ಸರ್ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಸರ್ ಅಂತಾರೆ. ಹೌದು, ಸಾಲ ಪಡೆದ ನಂತರ ಪದೇ ಬ್ಯಾಂಕ್ನ ರಿಲೇಶನ್ಶಿಪ್ ಮ್ಯಾನೇಜರ್ ಕರೆ ಮಾಡಿ ನಮ್ಮಲ್ಲಿ ಹಣವನ್ನ ಹೂಡಿಕೆ ಮಾಡಿ ಅಂತ ಬಾಬು ಶಂಕರ್ಗೆ ಪೀಡಿಸ್ತಾ ಇದ್ರಂತೆ. ಇವರು ಅದೆಲ್ಲ ಬೇಡ ಅಂತ ಸುಮ್ಮನಿದ್ರು. ಆದರೆ ಇದ್ದಕ್ಕಿದ್ದ ಹಾಗೆ ಬ್ಯಾಂಕ್ನಿಂದ 1.5 ಲಕ್ಷ ಹಣವನ್ನ ಕಟ್ಟಿ ಅಂತ ಇವರಿಗೆ ನೋಟಿಸ್ ಬಂದಿದೆ. ಇದಾದ ಬಳಿಕ ಇವರ ಮೊಬೈಲ್ ನಂಬರ್ಗೆ ಅಪರಿಚಿತ ಕರೆಗಳು ಮತ್ತು OTPಗಳು ಬರುವುದಕ್ಕೆ ಶುರುವಾಗಿದ್ವು. ನೋಡ್ತಾ ಇದ್ದಂತೆಯೇ ಇವರ ಸೇವಿಂಗ್ಸ್ ಅಕೌಂಟ್ನಿಂದ 97,500 ರೂಪಾಯಿ ಹಾಗೂ ಇವರು ಬಳಸದೇ ಇದ್ದಿದ್ದ ಕ್ರೆಡಿಟ್ ಕಾರ್ಡ್ನಿಂದಲೂ 1,95,000 ರೂಪಾಯಿ ಡೆಬಿಟ್ ಆಗಿದೆ. ಬ್ಯಾಂಕ್ನವರು ಆ್ಯಕ್ಷನ್ ತೊಗೋಬೋದಾಗಿತ್ತು, ನಿಮ್ಮ ಸೈಬರ್ ಕ್ರೈಮ್ ರಿಪೋರ್ಟರ್ಸ್ ಕೇಳಿ ನೋಡಿ ಸರ್ ಅಂತ. ಅವರು ಕೂಡ ಎಸ್ ಈ ಕೂಡ ಟೇಕನ್ ದ ಆ್ಯಕ್ಷನ್, ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೋಬೋದಾಗಿತ್ತು, ಅವ್ನು ಫ್ರೀಸ್ ಮಾಡ್ಬೋದಾಗಿತ್ತು ಅಂತ. ಸರ್ ಸಿಮಿಲರ್ಲಿ ನಾನು ಬೇರೆ ಬ್ಯಾಂಕ್ಗಳೆಲ್ಲ ಎನ್ಕ್ವೈರಿ ಮಾಡಿದೆ, ಈ ಥರದ ಆಪ್ಷನ್ ಇದೆಯಾ ಸರ್, ಸಾಧ್ಯತೆ ಇದೆ, ಯಾಕೆಂದರೆ ಅನ್ನೆಸೆಸರಿ ಅವ್ರನ್ನೂ ಬ್ಲೇಮ್ ಮಾಡ್ಬೋದು ಅಂತ. 100% ಆತ ಮಾಡ್ಬೋದಾಗಿತ್ತು, ಯಾಕೆ ಮಾಡಿಲ್ಲ ಅನ್ನೋದೇ ಒಂದು ಸಸ್ಪೆಕ್ಷನ್ನು. ಮೋರ್ ಓವರು ನಿಮ್ಮ ರಿಲೇಷನ್ಶಿಪ್ ಮ್ಯಾನೇಜರ್ಗೂ ನೀವು ಇನ್ಫಾರ್ಮ್ ಮಾಡಿದ್ಮೇಲೆ ಅವರ ರೆಸ್ಪಾನ್ಸಿಬಿಲಿಟಿ ಇದ್ದಿದ್ದೇನೆ ಅವರು ಆ್ಯಕ್ಷನ್ ತೊಗೋಬೇಕಾಗಿತ್ತು, ಇಲ್ಲ ಬ್ಯಾಕ್ ಎಂಡಿಂದನಾದ್ರು ಆಗಬೇಕಾಗಿತ್ತು. ಇದು ಯಾವುದೂ ಮಾಡಿಲ್ಲ ಅನ್ನೋದಿದ್ರೆ ಈ ಥರದ ಆ್ಯಕ್ಟಿವಿಟೀಸಲ್ಲಿ ಬ್ಯಾಂಕ್ ಅವ್ರ ಕೈವಾಡ ಎದ್ದು ಕಾಣ್ತಾ ಇದೆ. ಅವ್ರ ಮೇಲೆ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಂಡಿದೆ ಆದರೆ, ಇನ್ವೆಸ್ಟಿಗೇಟ್ ಮಾಡಿದ್ದೆ ಆದರೆ ಇದರಲ್ಲಿ ಏನಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಸರ್. ಇಲ್ಲಿ ಅತ್ಯಂತ ಶಾಕಿಂಗ್ ವಿಚಾರ ಅಂದರೆ 20,000 ರೂಪಾಯಿ ಲಿಮಿಟ್ ಇದ್ದ ಆ ಕ್ರೆಡಿಟ್ ಕಾರ್ಡ್ಗೆ ಇವರು ಪಾಸ್ವರ್ಡ್ ಕೂಡ ಸೆಟ್ ಮಾಡಿರಲಿಲ್ಲ. ಆದರೂ ಸರಿಯಾಗಿ 19,500 ರೂಪಾಯಿ ಡೆಬಿಟ್ ಆಗಿರುವುದರಿಂದ ಬ್ಯಾಂಕ್ನವರ ಮೇಲೆಗೆ ಬಾಬು ಶಂಕರ್ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಬ್ಯಾಂಕಿಗೆ ತಿಳಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಸದ್ಯ ಈ ಪ್ರಕರಣದ ಬಗ್ಗೆ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಗಿರೀಶ್ ಬಾಗೂರು, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.